ಆನ್ಲೈನ್ ಫುಡ್ ಆರ್ಡರ್ ಹಿಂದೆಂದಿಗಿಂತಲೂ ಈಗ ಹೆಚ್ಚಾಗಿದೆ. ಈ ಮೂಲಕ ತಮ್ಮಿಷ್ಟದ ಆಹಾರವನ್ನ ಇಷ್ಟದ ಹೋಟೆಲ್ನಿಂದ ಕೆಲವೇ ಸಮಯದಲ್ಲಿ ತರಿಸಿಕೊಂಡು ತಿನ್ನುವುದು ಹಲವಾರು ಜನರಿಗೆ ರೂಢಿಯಾಗಿದೆ. ಆದರೆ ಇದನ್ನೇ ದುರುಪಯೋಗ ಮಾಡಿಕೊಂಡಿರುವ ಕೆಲವರು ಈ ಮೂಲಕ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ಒಂದು ಮೆಸೇಜ್ ಸ್ವೀಕಾರ ಮಾಡಿದ್ದಾರೆ. ಈ ಮೆಸೇಜ್ನಲ್ಲಿ ಸ್ವಿಗ್ಗಿಯ ಹೆಸರನ್ನು ಸಹ ಉಲ್ಲೇಖ ಮಾಡಲಾಗಿದೆ. ಅಂದರೆ ಈ ಮೆಸೇಜ್ನಲ್ಲಿ ಸ್ವಿಗ್ಗಿಯಿಂದ 5,345 ರೂಪಾಯಿ ಮೌಲ್ಯದ ಆರ್ಡರ್ ಬಗ್ಗೆ ತಿಳಿಸಲಾಗಿತ್ತು. ಈ ಬೆಲೆಯಲ್ಲಿ ಪರಿಶೀಲನೆ ಮಾಡಲು ಹೋಗಿ ಅವರು 38,000 ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ. ಈ ವೇಳೆ ಅವರು ಒಟ್ಟಾರೆ 4 OTPಗಳನ್ನು ಸ್ವೀಕಾರ ಮಾಡಿದ್ದಾರೆ. ನಂತರದಲ್ಲಿ ಎಚ್ಚೆತ್ತುಕೊಂಡು ಸ್ವಿಗ್ಗಿ ಖಾತೆ ಲಾಗ್ಔಟ್ ಮಾಡಲು ಮುಂದಾಗಿದ್ದಾರೆ. ಅದಾಗಲೇ ಅವರ ಲೇಜಿಪೇ ಸಾಲದ ಆ್ಯಪ್ನಿಂದ 38,720 ರೂಪಾಯಿ ಕಡಿತವಾಗಿದೆ. ವಂಚನೆಯ ತೀವ್ರತೆಯನ್ನ ಅರಿತ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದುರಂತ ಏನೆಂದ್ರೆ ಸ್ಕ್ಯಾಮರ್ಗಳು ಎಲ್ಲ ಲಾಗಿನ್ ಮಾಹಿತಿಯನ್ನ ಅಳಿಸಿ ಹಾಕಿದ್ದಾರಂತೆ. ಈ ಮೂಲಕ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದಂತೆ ಮಾಡಿದ್ದಾರೆ. ಏನೇ ಆದರೂ ಒಂದು ಕ್ಷಣ OTP ನೀಡಿ ಯಾಮಾರಿದಕ್ಕೆ ಈ ವ್ಯಕ್ತಿ ಇಷ್ಟು ಹಣ ಕಳೆದುಕೊಂಡಿರುವುದು ಇತರರಿಗೆ ಭಯ ಹುಟ್ಟುವಂತೆ ಮಾಡಿದೆ. ಬೆಂಗಳೂರು ಈ ರೀತಿಯ ಘಟನೆಗಳಿಗೆ ತವರೂರಾಗಿದೆ. ಯಾವುದೇ ಹೊಸ ರೀತಿಯ ವಂಚನೆಗಳು ಇಲ್ಲಿಂದಲೇ ವರದಿಯಾಗುತ್ತದೆ. ಪರಿಣಾಮ ಯಾವುದೇ ಅನಾಮಿಕ ಕರೆಗಳು ಅಥವಾ ಮೆಸೇಜ್ಗಳನ್ನು ಸ್ವೀಕರಿಸಿದಾಗ ಅದನ್ನು ಅನುಮಾನದಿಂದಲೇ ನೋಡಿ. ಅದರಲ್ಲೂ ಅವರು ಏನಾದರೂ ನಿಮ್ಮ ಬ್ಯಾಂಕ್ ಹಾಗೂ ಇನ್ನಿತರ ವೈಯಕ್ತಿಕ ಮಾಹಿತಿಯನ್ನ ಕೇಳುತ್ತಾರೆ ಎಂದರೆ ತಕ್ಷಣವೇ ಎಚ್ಚೆತ್ತುಕೊಳ್ಳಿ. ಯಾಕೆಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕೃತ ಸಂಸ್ಥೆಗಳು ಕರೆ ಮಾಡುವ ಮೂಲಕ OTP ಹಾಗೂ ಬ್ಯಾಂಕ್ ವಿವರವನ್ನ ಕೇಳುವುದಿಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳಿ.